ಪುಣೆ ನಗರದಲ್ಲಿ ಐಷಾರಾಮಿ ಪೋರ್ಷೆ ಕಾರನ್ನ ಚಲಾಯಿಸಿ ಇಬ್ಬರು ಐಟಿ ವೃತ್ತಿಪರರನ್ನ ಸಾಯಿಸಿದ 17 ವರ್ಷದ ಬಾಲಕನ ಅಜ್ಜ ಸುರೇಂದ್ರ ಕುಮಾರ್ ಅಗರ್ವಾಲ್ ಅವರನ್ನು ಪೊಲೀಸರು ಬಂಧಿಸಿದ್ದಾರೆ. ತಪ್ಪು ಮಾಹಿತಿ ನೀಡಿ ಕುಟುಂಬದ ಚಾಲಕನನ್ನ ತಪ್ಪಾಗಿ ಬಂಧನಕ್ಕೆ ಒಳಪಡಿಸಿದ್ದಕ್ಕಾಗಿ ಅಜ್ಜನನ್ನ ಬಂಧಿಸಲಾಗಿದೆ. ಪುಣೆ ಪೋರ್ಷೆ ಕಾರು ಅಪಘಾತ ಪ್ರಕರಣದ ಆರೋಪಿಗಳಲ್ಲಿ ಬಾಲಕನ ತಂದೆಯ ಹೆಸರು ಇದೆ. ಭಾನುವಾರ ಮುಂಜಾನೆ ಕಲ್ಯಾಣಿ ನಗರದ ಬಳಿ ಬಿಲ್ಡರ್ ಮಗನಾದ 17 ವರ್ಷದ ಬಾಲಕ ಕಾರು ಯದ್ವಾತದ್ವಾ ಚಲಾಯಿಸಿ ಮೋಟಾರ್ ಸೈಕಲ್ಗೆ ಹಿಂದಿನಿಂದ ಡಿಕ್ಕಿ ಹೊಡೆದಿದ್ದ. ಬೈಕ್ನಲ್ಲಿದ್ದ ಇಬ್ಬರು ಯುವ ಸಾಫ್ಟ್ವೇರ್ ಇಂಜಿನಿಯರ್ಗಳಾದ ಅನೀಶ್ ಅವಧ್ಯ ಮತ್ತು ಅಶ್ವಿನ್ ಕೋಸ್ಟಾ ಸಾವನ್ನಪ್ಪಿದ್ರು. ಬಾಲಕ ಕಾರನ್ನ ಓಡಿಸಿಲ್ಲ, ಚಾಲಕ ಓಡಿಸಿದ್ದಾನೆ ಎಂದು ತನಿಖೆಯ ದಿಕ್ಕನ್ನು ತಪ್ಪಿಸಲು ಬಾಲಕರ ಕುಟುಂಬದವರು ಯತ್ನಿಸಿದ್ದಾರೆ ಎಂದು ಶುಕ್ರವಾರ ಪುಣೆ ಪೊಲೀಸ್ ಕಮಿಷನರ್ ಅಮಿತೇಶ್ ಕುಮಾರ್ ತಿಳಿಸಿದ್ದಾರೆ. ಪುಣೆ ನಗರದಲ್ಲಿ ಐಷಾರಾಮಿ ಪೋರ್ಷೆ ಕಾರನ್ನ ಚಲಾಯಿಸಿ ಇಬ್ಬರು ಐಟಿ ವೃತ್ತಿಪರರನ್ನ ಸಾಯಿಸಿದ 17 ವರ್ಷದ ಬಾಲಕನ ಅಜ್ಜ ಸುರೇಂದ್ರ ಕುಮಾರ್ ಅಗರ್ವಾಲ್ ಅವರನ್ನು ಪೊಲೀಸರು ಬಂಧಿಸಿದ್ದಾರೆ. ತಪ್ಪು ಮಾಹಿತಿ ನೀಡಿ ಕುಟುಂಬದ ಚಾಲಕನನ್ನ ತಪ್ಪಾಗಿ ಬಂಧನಕ್ಕೆ ಒಳಪಡಿಸಿದ್ದಕ್ಕಾಗಿ ಅಜ್ಜನನ್ನ ಬಂಧಿಸಲಾಗಿದೆ. ಪುಣೆ ಪೋರ್ಷೆ ಕಾರು ಅಪಘಾತ ಪ್ರಕರಣದ ಆರೋಪಿಗಳಲ್ಲಿ ಬಾಲಕನ ತಂದೆಯ ಹೆಸರು ಇದೆ. ಭಾನುವಾರ ಮುಂಜಾನೆ ಕಲ್ಯಾಣಿ ನಗರದ ಬಳಿ ಬಿಲ್ಡರ್ ಮಗನಾದ 17 ವರ್ಷದ ಬಾಲಕ ಕಾರು ಯದ್ವಾತದ್ವಾ ಚಲಾಯಿಸಿ ಮೋಟಾರ್ ಸೈಕಲ್ಗೆ ಹಿಂದಿನಿಂದ ಡಿಕ್ಕಿ ಹೊಡೆದಿದ್ದ. ಬೈಕ್ನಲ್ಲಿದ್ದ ಇಬ್ಬರು ಯುವ ಸಾಫ್ಟ್ವೇರ್ ಇಂಜಿನಿಯರ್ಗಳಾದ ಅನೀಶ್ ಅವಧ್ಯ ಮತ್ತು ಅಶ್ವಿನ್ ಕೋಸ್ಟಾ ಸಾವನ್ನಪ್ಪಿದ್ರು. ಬಾಲಕ ಕಾರನ್ನ ಓಡಿಸಿಲ್ಲ, ಚಾಲಕ ಓಡಿಸಿದ್ದಾನೆ ಎಂದು ತನಿಖೆಯ ದಿಕ್ಕನ್ನು ತಪ್ಪಿಸಲು ಬಾಲಕರ ಕುಟುಂಬದವರು ಯತ್ನಿಸಿದ್ದಾರೆ ಎಂದು ಶುಕ್ರವಾರ ಪುಣೆ ಪೊಲೀಸ್ ಕಮಿಷನರ್ ಅಮಿತೇಶ್ ಕುಮಾರ್ ತಿಳಿಸಿದ್ದಾರೆ. ಪುಣೆ ನಗರದಲ್ಲಿ ಐಷಾರಾಮಿ ಪೋರ್ಷೆ ಕಾರನ್ನ ಚಲಾಯಿಸಿ ಇಬ್ಬರು ಐಟಿ ವೃತ್ತಿಪರರನ್ನ ಸಾಯಿಸಿದ 17 ವರ್ಷದ ಬಾಲಕನ ಅಜ್ಜ ಸುರೇಂದ್ರ ಕುಮಾರ್ ಅಗರ್ವಾಲ್ ಅವರನ್ನು ಪೊಲೀಸರು ಬಂಧಿಸಿದ್ದಾರೆ. ತಪ್ಪು ಮಾಹಿತಿ ನೀಡಿ ಕುಟುಂಬದ ಚಾಲಕನನ್ನ ತಪ್ಪಾಗಿ ಬಂಧನಕ್ಕೆ ಒಳಪಡಿಸಿದ್ದಕ್ಕಾಗಿ ಅಜ್ಜನನ್ನ ಬಂಧಿಸಲಾಗಿದೆ. ಪುಣೆ ಪೋರ್ಷೆ ಕಾರು ಅಪಘಾತ ಪ್ರಕರಣದ ಆರೋಪಿಗಳಲ್ಲಿ ಬಾಲಕನ ತಂದೆಯ ಹೆಸರು ಇದೆ. ಭಾನುವಾರ ಮುಂಜಾನೆ ಕಲ್ಯಾಣಿ ನಗರದ ಬಳಿ ಬಿಲ್ಡರ್ ಮಗನಾದ 17 ವರ್ಷದ ಬಾಲಕ ಕಾರು ಯದ್ವಾತದ್ವಾ ಚಲಾಯಿಸಿ ಮೋಟಾರ್ ಸೈಕಲ್ಗೆ ಹಿಂದಿನಿಂದ ಡಿಕ್ಕಿ ಹೊಡೆದಿದ್ದ. ಬೈಕ್ನಲ್ಲಿದ್ದ ಇಬ್ಬರು ಯುವ ಸಾಫ್ಟ್ವೇರ್ ಇಂಜಿನಿಯರ್ಗಳಾದ ಅನೀಶ್ ಅವಧ್ಯ ಮತ್ತು ಅಶ್ವಿನ್ ಕೋಸ್ಟಾ ಸಾವನ್ನಪ್ಪಿದ್ರು. ಬಾಲಕ ಕಾರನ್ನ ಓಡಿಸಿಲ್ಲ, ಚಾಲಕ ಓಡಿಸಿದ್ದಾನೆ ಎಂದು ತನಿಖೆಯ ದಿಕ್ಕನ್ನು ತಪ್ಪಿಸಲು ಬಾಲಕರ ಕುಟುಂಬದವರು ಯತ್ನಿಸಿದ್ದಾರೆ ಎಂದು ಶುಕ್ರವಾರ ಪುಣೆ ಪೊಲೀಸ್ ಕಮಿಷನರ್ ಅಮಿತೇಶ್ ಕುಮಾರ್ ತಿಳಿಸಿದ್ದಾರೆ. ಪುಣೆ ನಗರದಲ್ಲಿ ಐಷಾರಾಮಿ ಪೋರ್ಷೆ ಕಾರನ್ನ ಚಲಾಯಿಸಿ ಇಬ್ಬರು ಐಟಿ ವೃತ್ತಿಪರರನ್ನ ಸಾಯಿಸಿದ 17 ವರ್ಷದ ಬಾಲಕನ ಅಜ್ಜ ಸುರೇಂದ್ರ ಕುಮಾರ್ ಅಗರ್ವಾಲ್ ಅವರನ್ನು ಪೊಲೀಸರು ಬಂಧಿಸಿದ್ದಾರೆ. ತಪ್ಪು ಮಾಹಿತಿ ನೀಡಿ ಕುಟುಂಬದ ಚಾಲಕನನ್ನ ತಪ್ಪಾಗಿ ಬಂಧನಕ್ಕೆ ಒಳಪಡಿಸಿದ್ದಕ್ಕಾಗಿ ಅಜ್ಜನನ್ನ ಬಂಧಿಸಲಾಗಿದೆ. ಪುಣೆ ಪೋರ್ಷೆ ಕಾರು ಅಪಘಾತ ಪ್ರಕರಣದ ಆರೋಪಿಗಳಲ್ಲಿ ಬಾಲಕನ ತಂದೆಯ ಹೆಸರು ಇದೆ. ಭಾನುವಾರ ಮುಂಜಾನೆ ಕಲ್ಯಾಣಿ ನಗರದ ಬಳಿ ಬಿಲ್ಡರ್ ಮಗನಾದ 17 ವರ್ಷದ ಬಾಲಕ ಕಾರು ಯದ್ವಾತದ್ವಾ ಚಲಾಯಿಸಿ ಮೋಟಾರ್ ಸೈಕಲ್ಗೆ ಹಿಂದಿನಿಂದ ಡಿಕ್ಕಿ ಹೊಡೆದಿದ್ದ. ಬೈಕ್ನಲ್ಲಿದ್ದ ಇಬ್ಬರು ಯುವ ಸಾಫ್ಟ್ವೇರ್ ಇಂಜಿನಿಯರ್ಗಳಾದ ಅನೀಶ್ ಅವಧ್ಯ ಮತ್ತು ಅಶ್ವಿನ್ ಕೋಸ್ಟಾ ಸಾವನ್ನಪ್ಪಿದ್ರು. ಬಾಲಕ ಕಾರನ್ನ ಓಡಿಸಿಲ್ಲ, ಚಾಲಕ ಓಡಿಸಿದ್ದಾನೆ ಎಂದು ತನಿಖೆಯ ದಿಕ್ಕನ್ನು ತಪ್ಪಿಸಲು ಬಾಲಕರ ಕುಟುಂಬದವರು ಯತ್ನಿಸಿದ್ದಾರೆ ಎಂದು ಶುಕ್ರವಾರ ಪುಣೆ ಪೊಲೀಸ್ ಕಮಿಷನರ್ ಅಮಿತೇಶ್ ಕುಮಾರ್ ತಿಳಿಸಿದ್ದಾರೆ.